ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯು ದಟ್ಟವಾದ ಅರಣ್ಯ ಮಧ್ಯದಲ್ಲಿ ನೆಲೆಸಿರುವಳು. ಈ ದೇವಸ್ಥಾನವನ್ನು ಕೇರಳ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಸಂಸ್ಕೃತದಲ್ಲಿ ಕಟ್ಟಿ ಎಂದರೆ ಮಧ್ಯಭಾಗ, ಲಿ ಎಂದರೆ ಭೂಮಿ. ದೇವಿಯು ನಂದಿನಿ ನದಿಯ ನಡುಭಾಗದಲ್ಲಿ ನೆಲೆಸಿರುವುದರಿಂದ ಈ ಕ್ಷೇತ್ರಕ್ಕೆ ಕಟೀಲು ಎಂದು ಹೆಸರು ಬಂದಿದೆ. ಇದರ ಬಗ್ಗೆ ಇರೋ ಇನ್ನೂ ಸ್ವಲ್ಪ ಹಿಸ್ಟ್ರಿ ಏನಪ್ಪ ಅಂತಂದರೆ, ಮೊದಲಿಗೆ ನದಿಯ ವಿಚಾರ ಬರುತ್ತೆ. ಅದೇನಪ್ಪ ಅಂದರೆ, ಇಲ್ಲಿ ಅಸುರ ಎಂಬ ರಾಕ್ಷಸ ಇರ್ತಾನೆ. ಇಲ್ಲಿ ಅವನಿಂದ ಜನರು, ಋಷಿಮುನಿಗಳು ತುಂಬ ಕಿರುಕುಳಗಳನ್ನು ಅನುಭವಿಸ್ತಾ ಇರ್ತಾರೆ. ಋಷಿಮುನಿಗಳು ಭೂಮಿಯಲ್ಲಿ ಯಜ್ಞ ಯಾಗಾದಿಗಳು ಇಲ್ಲದೇ ಇದ್ದಾಗ ಭೀಕರ ಕ್ಷಾಮ, ಬರಗಾಲ ಉಂಟಾಗುತ್ತೆ. ಇದನ್ನು ನಿವಾರಣೆ ಮಾಡಲು ಋಷಿಮುನಿಗಳು ಕಾಮಧೇನುವನ್ನು ಕರೆತರಲು ದೇವಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಕಾಮಧೇನು ಇರುವುದಿಲ್ಲ. ಬದಲಾಗಿ ಕಾಮಧೇನುವಿನ ಮಗಳು ನಂದಿನಿ ಎನ್ನುವವಳು ಇರುತ್ತಾಳೆ. ಅವಳನ್ನು ಋಷಿಮುನಿಗಳು ಪೂಜಿಸಿ ಬೇಡಿಕೊಳ್ಳುತ್ತಾರೆ, ನೀವು ಬರಬೇಕು ಎಂದು. ಇಂದ್ರದೇವನು ಕೂಡ ಆಜ್ಞೆಯನ್ನು ಕೊಡ್ತಾನೆ. ಆದರೆ ನಂದಿನಿ ಎನ್ನುವವಳು, ನಾನು ಭೂಲೋಕಕ್ಕೆ ಬರುವುದಿಲ್ಲ, ಲೋಕದವರು ಹಾಗೆ ಹೀಗೆ ಅಂತ ಹೇಳ್ತಾಳೆ. ಆಗ ಋಷಿಮುನಿಗಳು ಕೋಪಗೊಂಡು, ನೀನು ಭೂಲೋಕದಲ್ಲಿ ನದಿಯಾಗಿ ಹರಿಬೇಕು ಎಂದು ಶಾಪವನ್ನು ಕೊಡ್ತಾರೆ. ಅದರ ಪ್ರತಿಫಲವೇ ನಂದಿನಿ ನದಿಯಾಗಿ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಹರಿಯುತ್ತಾಳೆ. ಈ ನಂದಿನಿ ನದಿಯು 2 ಕವಲುಗಳಾಗಿ ದುರ್ಗಾಮಾತೆಯನ್ನು ಸುತ್ತುವರೆದಿದೆ. ಈ ನಂದಿನಿ ನದಿಯು ಋಷಿಮುನಿಗಳ ಶಾಪ ವಿಮೋಚನೆಗೆ ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾಳೆ. ಆಗ ಪ್ರತ್ಯಕ್ಷವಾದ ಆದಿಶಕ್ತಿಯು, ಋಷಿಮುನಿಗಳ ಶಾಪ ಎಂದಿಗೂ ಸುಳ್ಳಾಗದು. ಆದ್ದರಿಂದ ನೀನು ನಂದಿನಿ ನದಿಯಾಗಿ ಹರಿಬೇಕು. ನಾನು ನಿನ್ನ ಶಾಪ ವಿಮೋಚನೆಗೆ ನಿನ್ನ ಮಗಳಾಗಿ ಇಲ್ಲೇ ಹುಟ್ಟುತ್ತೇನೆಂದು ಹೇಳುತ್ತಾಳೆ. ಅವಳೇ ಶ್ರೀ ದುರ್ಗಾ ಪರಮೇಶ್ವರಿ. ಈ ದುರ್ಗಾಮಾತೆಯನ್ನು ಬ್ರಾಹ್ಮರಿ ಎಂದು ಯಾಕೆ ಕರೀತಾರೆ ಅಂದರೆ, ಋಷಿಮುನಿಗಳಿಗೆ ಕಾಟ ಕೊಡುತ್ತಿದ್ದ ಅಸುರನನ್ನು ಕುರಿತು ಋಷಿಮುನಿಗಳು ಅಸುರನನ್ನು ಸಂಹರಿಸಬೇಕೆಂದು ಆದಿಶಕ್ತಿಯಲ್ಲಿ ಪ್ರಾರ್ಥಿಸುತ್ತಾರೆ. ಅಷ್ಟೊತ್ತಿಗಾಗಲೇ ಅಸುರನು ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡಿ ವರಗಳನ್ನು ಪಡೆದಿರ್ತಾನೆ. ವರ ಏನಪ್ಪ ಅಂದರೆ, ನನಗೆ ಯಾವುದೇ ಸ್ತ್ರೀಯರಿಂದ ಆಗಲಿ ಪುರುಷರಿಂದ ಆಗಲಿ 4 ಕಾಲುಗಳಿರುವ ಪ್ರಾಣಿಯಿಂದಾಗಲಿ ನನ್ನ ಸಾವಾಗಬಾರದು ಎಂದು ವರ ಪಡೆದಿರುತ್ತಾನೆ. ಆಗ ಆದಿಶಕ್ತಿ ದೇವಿಯು ಅಸುರನನ್ನು ಸಂಹರಿಸಲು ಬ್ರಾಹ್ಮರಿ ಅಂದರೆ ದುಂಬಿಯಾಗಿ ಬಂದು ಸಂಹರಿಸ್ತಾಳೆ. ಹಾಗಾಗಿ ಬ್ರಾಹ್ಮರಿ ಎಂದು ಕೂಡ ಕರೀತಾರೆ.